ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್ ಸೆಕೆಂಡ್ PUC ಫಿಸಿಕ್ಸನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಈಗ ಮೂವಿಂಗ್ ಚಾರ್ಜಸ್ ಮತ್ತು ಮ್ಯಾಗ್ನೆಟಿಸಮ್ ಅಂತ ಒಂದು ಚಾಪ್ಟರ್, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಅನ್ನೋ ಚಾಪ್ಟರ್ನಲ್ಲಿ ಆಯಿರ್ಸ್ಟೆಡ್ ಎಕ್ಸ್ಪೆರಿಮೆಂಟನ್ನು ಮತ್ತು ಈ ಥಂಬ್ ರೂಲ್ ಅಥವಾ ರೈಟ್ ಹ್ಯಾಂಡ್ ಕ್ಲಾಸ್ಪ್ ರೂಲನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ವಿ ಆರ್ ಮೇನ್ಲಿ ಟಾಕಿಂಗ್ ಅಬೌಟ್ ದಿ ಕನೆಕ್ಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಕರೆಂಟಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅದ್ರ ಮೇಲೆ ನಾವು ಫೋಕಸ್ ಮಾಡಿ ಡಿಸ್ಕಷನ್ಸ್ ಮಾಡ್ತಾ ಇದ್ದೀವಿ. ಸೊ ಆಯಿರ್ಸ್ಟೆಡ್ ತೋರಿಸ್ಕೊಟ್ಟ ವೆನ್ ಎವರ್ ದೆರ್ ಈಸ್ ಕರೆಂಟ್ ಇನ್ ಎ ಕಂಡಕ್ಟರ್ ಇಟ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್ ಅಂತ. ಸೊ ಐ ಪ್ರೊಡ್ಯೂಸಸ್ ಬಿ ಅನ್ನೋದನ್ನು ಅವನು ತೋರಿಸ್ಕೊಟ್ಟ. ಈ ರೀತಿ ಪ್ರೊಡ್ಯೂಸ್ ಆದಂಥ ಮ್ಯಾಗ್ನೆಟಿಕ್ ಫೀಲ್ಡಿನ ಡೈರೆಕ್ಷನ್ ಅನ್ನು ಕಂಡುಹಿಡಿಯಲಿಕ್ಕೆ ಥಂಬ್ ರೂಲ್ ಇದೆ. ಈ ಥಂಬ್ ರೂಲ್ ಏನು ಹೇಳುತ್ತೆ ಅಂತ ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಗ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಬಂದು ವೆಕ್ಟರ್ ಕ್ವಾಂಟಿಟಿ ಅಂತ ಹೇಳಿದೆ. ಹಾಗಾದರೆ ಅದಕ್ಕೆ ಏನಿರಬೇಕು? ಬರೀ ಡೈರೆಕ್ಷನ್ ಅಷ್ಟೇ ಇದ್ರೆ ಸಾಕಾ? ಇಲ್ಲ ಸರ್, ಮ್ಯಾಗ್ನಿಟ್ಯೂಡು ಇರಬೇಕು. ಕರೆಕ್ಟ್, ಮ್ಯಾಗ್ನಿಟ್ಯೂಡ್ ಇರಬೇಕಲ್ವಾ? ಆ ಮ್ಯಾಗ್ನಿಟ್ಯೂಡನ್ನು ಕಂಡುಹಿಡಿಯೋದು ಹೇಗೆ? ಯಾವ ರೂಲಿಂದ ನಾವು ಮ್ಯಾಗ್ನಿಟ್ಯೂಡನ್ನು ಕಂಡುಹಿಡಿಬೋದು, ಯಾವ ಲಾ ಇಂದ ನಾವು ಮ್ಯಾಗ್ನಿಟ್ಯೂಡನ್ನು ಕಂಡುಹಿಡಿಬೋದು, ಆಮೇಲೆ ಆ ಲಾನ ಯೂಸ್ ಮಾಡಿಕೊಂಡು ಏನೇನೆಲ್ಲ ಡೆರಿವೇಷನ್ ಮಾಡ್ಬೋದು ಈಗ ಹೇಳ್ತಾ ಹೋಗ್ತೀನಿ. ನೋಡಿ, ಬಯೋಟ್ ಸಾವರ್ಟ್ ಲಾ, ಇದನ್ನು ಲ್ಯಾಪ್ಲೇಸ್ ಲಾ ಅಂತ ಕೂಡ ಕರೀತಾರೆ. ಬಯೋಟ್ ಸಾವರ್ಟ್ ಲಾ ಅನ್ನೋ ಲಾ ಇಂದ ಮ್ಯಾಗ್ನಿಟ್ಯೂಡ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಕಂಡುಹಿಡಿಬಹುದು. ಈ ಬಯೋಟ್ ಸಾವರ್ಟ್ ಲಾ ಏನು ಹೇಳುತ್ತೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಈಗ ನಾನು ಸ್ಟ್ರೈಟ್ ಕಂಡಕ್ಟರ್ನೇ ತಗೋಬೇಕಂತ ಏನಿಲ್ಲ, ಅಥವಾ ಸರ್ಕ್ಯುಲರ್ ಕಂಡಕ್ಟರ್ನೇ ತಗೋಬೇಕು ಅಂತ ಏನಿಲ್ಲ. ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಸರ್ಕ್ಯುಲರ್ ಕಂಡಕ್ಟರ್ಲಿ ಕರೆಂಟು ಕ್ಲಾಕ್ ವೈಸ್ ಹೋಗ್ತಾ ಇದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಕನ್ವರ್ಜ್ ಆಗುತ್ತೆ, ಆಂಟಿ ಕ್ಲಾಕ್ ವೈಸ್ ಡೈವರ್ಜ್ ಆಗುತ್ತೆ ಅಂತ. ಅಂದರೆ ಈ ಕಂಡಕ್ಟರ್ನ ಶೇಪ್ ಹೀಗೆ ಇರಬೇಕು ಅಂತ ಏನಿಲ್ಲ, ಯಾವ ಶೇಪ್ ಬೇಕಾದ್ರೂ ಇರ್ಬೋದು. ಎನಿ ಶೇಪ್ ಇಟ್ ಕ್ಯಾನ್ ಟೇಕ್. ಸ್ಟ್ರೈಟ್ ವೈರೇ ಆಗಬೇಕಾಗಿಲ್ಲ, ಸ್ವಲ್ಪ ಬೆಂಡ್ ಆಗಿದ್ರೂ ನಡೀತದೆ. ಈಗ ಸದ್ಯಕ್ಕೆ ನಾನು ಆ ಥರದ ಒಂದು ಶೇಪನ್ನು ತಗೋತೀನಿ. ನೋಡಿ, ಹೀಗೆ ಈ ಥರ ಒಂದು ರಫ್ ಶೇಪ್, ಅದು ಸ್ಟ್ರೈಟು ಇಲ್ಲ, ತುಂಬ ಬೆಂಡು ಆಗಿಲ್ಲ. ಇದರಲ್ಲಿ ನಾನು ಕರೆಂಟನ್ನು ಪಾಸ್ ಮಾಡ್ತಾ ಇದ್ದೀನಿ. ಲೆಟ್ ಮಿ ಪಾಸ್ ಕರೆಂಟ್ ಐ. ಓಕೆ, ಸೊ ದಿಸ್ ಕರೆಂಟ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಎವ್ರಿವೇರ್. ಸ್ಟ್ರೈಟ್ ವೈರೇ ಆಗಬೇಕಾಗಿಲ್ಲ, ಯಾವ ಥರ ವೈರ್ ಆದರೂ ಕೂಡ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಈಗ ನನಗೆ ಇಷ್ಟು ದೂರದಲ್ಲಿ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ವಾಟ್ ಈಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಫೀಲ್ಡ್ ಅನ್ನೋದನ್ನು ಕಂಡುಹಿಡಿಬೇಕು. ಇದಕ್ಕೆ ನಾನು ಬಯೋಟ್ ಸಾವರ್ಟ್ ಲಾನ ಹೆಲ್ಪ್ ತಗೋತೀನಿ. ಬಯೋಟ್ ಸಾವರ್ಟ್ ಲಾ ಏನು ಹೇಳುತ್ತೆ ಅಂತ ಕೇಳಿಸ್ಕೊಳ್ಳಿ. ಈ ಕಂಡಕ್ಟರ್ನ ಮೇಲೆ ಒಂದು ಸ್ಮಾಲ್ ಪೋರ್ಷನ್ ಅನ್ನು ಕನ್ಸಿಡರ್ ಮಾಡಬೇಕಂತೆ. ಆ ಸ್ಮಾಲ್ ಪೋರ್ಷನ್ನಿನ ಲೆಂತ್ DL ಅಂತ, ಆಯ್ತಾ? ಆಮೇಲೆ ಬರ್ತೀನಿ, ಒಂದು ಕರೆಂಟ್ ಎಲಿಮೆಂಟ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಅದನ್ನು ಆಮೇಲೆ ಹೇಳ್ತೀನಿ. ಈ ಕರೆಂಟು ಈ DL ಮೂಲಕನೂ ಹಾದು ಹೋಗುತ್ತೆ. ಇಟ್ ಈಸ್ ಪಾಸಿಂಗ್ ಈವನ್ ಥ್ರೂ DL ಆಲ್ಸೋ. ನೌ ಫ್ರಮ್ DL ಲೆಟ್ ಮಿ ಡ್ರಾ ಎ ಲೈನ್ ಟು ದಿಸ್ ಪಾಯಿಂಟ್. ದಿಸ್ ಲೈನ್ this point P is at a distance of R from the current this small element DL. Okay, and current direction is like this current is making some angle theta with the line. ಗೊತ್ತಾಯ್ತಲ್ವ ಡಯಾಗ್ರಾಮು? ಈ ಡಯಾಗ್ರಾಮನ್ನು ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಐ ಹ್ಯಾವ್ ಟೇಕನ್ ಅನ್ ಆರ್ಬಿಟ್ರರಿ ಕಂಡಕ್ಟರ್ ಆಫ್ ಎನಿ ಶೇಪ್ ಕ್ಯಾರಿಂಗ್ ಕರೆಂಟ್ ಐ. ಲೆಟ್ ಮೀ ಟೇಕ್ ಸ್ಮಾಲ್ ಪೋರ್ಷನ್ ಔಟ್ ಆಫ್ ಇಟ್. ಈಗ ಫುಲ್ ಕಂಡಕ್ಟರ್ನ ಕನ್ಸಿಡರ್ ಮಾಡಲ್ಲ, ಅದನ್ನು ಸಣ್ಣ ಪೋರ್ಷನನ್ನು ತಗೋತೀನಿ. ಫ್ರಮ್ ದಟ್ ಪೋರ್ಷನ್ ಐ ಡ್ರಾ ಎ ಲೈನ್ ಟು ಎ ಪಾಯಿಂಟ್ P ವೇರ್ ಐ ಆಕ್ಚುಲಿ ವಾಂಟ್ ಮ್ಯಾಗ್ನೆಟಿಕ್ ಫೀಲ್ಡ್. ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ನೋಡಿ, ಸ್ಮಾಲ್ ಪೋರ್ಷನ್ ಅನ್ನು ತಗೊಂಡಿರೋದ್ರಿಂದ ಸ್ಮಾಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ, ಅದನ್ನು DB ಅಂತ ಬರೀತೀನಿ. ಈಗ ಕೇಳಿಸ್ಕೊಳ್ಳಿ, ಬಯೋಟ್ ಸಾವರ್ಟ್ ಲಾನ ಸ್ಟೇಟ್ಮೆಂಟ್ ಏನು ಹೇಳುತ್ತೆ? ಅಕಾರ್ಡಿಂಗ್ ಟು ಬಯೋಟ್ ಸಾವರ್ಟ್ ಲಾ, ದ ಮ್ಯಾಗ್ನಿಟ್ಯೂಡ್ ಆಫ್ ದ ಫೀಲ್ಡ್, ಆಫ್ ಕೋರ್ಸ್ ಇಟ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಓನ್ಲಿ, ಪ್ರೊಡ್ಯೂಸ್ಡ್ ಅಟ್ ಎ ಪಾಯಿಂಟ್ ಡ್ಯೂ ಟು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್ ಇನ್ ದಿ ಕಂಡಕ್ಟರ್. ಆಸ್ ಕರೆಂಟ್ ಇನ್ಕ್ರೀಸಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಲ್ಸೋ ಇನ್ಕ್ರೀಸಸ್ ಅಂತ ಬಯೋಟ್ ಸಾವರ್ಟ್ ಹೇಳ್ತಾನೆ. ಐ ರಿಪೀಟ್, ಕರೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಅಟ್ ಎ ಪಾಯಿಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್ ಇನ್ ದಿ ಕಂಡಕ್ಟರ್, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್ ಆಫ್ ದಟ್ ಸ್ಮಾಲ್ ಎಲಿಮೆಂಟ್ ವಾಟ್ ಯು ಹ್ಯಾವ್ ಕನ್ಸಿಡರ್ಡ್. ಇಫ್ ಯು ಇನ್ಕ್ರೀಸ್ ದ ಲೆಂತ್ ದೆನ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಲ್ಸೋ ಇನ್ಕ್ರೀಸಸ್ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಜಸ್ಟ್ ವೇಟ್, ಐ ವಿಲ್ ಎರೇಸ್ ದಿಸ್ ಪಾರ್ಟ್. ಸೊ ಅಷ್ಟೇ ಅಲ್ವಂತೆ, ಇನ್ನೂ ಒಂದು ಪಾಯಿಂಟ್ ಇದೆ. DB, ದಟ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸೈನ್ ಥೀಟಾ, ಸೈನ್ ಆಫ್ ದಿ ಆಂಗಲ್. ಯಾವ ಆಂಗಲ್ ಅದು? ಆಂಗಲ್ ಬಿಟ್ವೀನ್ ಡೈರೆಕ್ಷನ್ ಆಫ್ ದಿ ಕರೆಂಟ್ ಅಂಡ್ ಲೈನ್ ಜಾಯಿನಿಂಗ್ ದ ಪಾಯಿಂಟ್. ಸೊ ಮತ್ತೊಮ್ಮೆ ಹೇಳ್ತೀನಿ, ಮ್ಯಾಗ್ನಿಟ್ಯೂಡ್ ಆಫ್ ದ ಫೀಲ್ಡ್, ಆಫ್ ಕೋರ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಅಟ್ ಎ ಪಾಯಿಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್ ಇನ್ ದಿ ಕಂಡಕ್ಟರ್, ಲೆಂತ್ ಆಫ್ ದಿ ಕಂಡಕ್ಟರ್, ಸೈನ್ ಆಫ್ ದಿ ಆಂಗಲ್, ಅಂಡ್ ಇನ್ವರ್ಸ್ಲಿ
ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್. ವಿದ್ಯಾರ್ಥಿಗಳೇ ಗಮನಿಸಿ ಸ್ವಲ್ಪ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಅನ್ನೋದು ಸ್ಟೇಟ್ಮೆಂಟ್ ಆಲ್ರೆಡಿ ನಾವು 2 ಸತಿ ನೋಡಿದ್ದೀವಿ. ಎಲ್ಲಿ ಹೇಳಿ ನೋಡೋಣ. ಎಸ್, ಯು ಆರ್ ಕರೆಕ್ಟ್. ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಫಸ್ಟ್ PUC ನಲ್ಲಿ ನೋಡಿದ್ದೀವಿ. ಮತ್ತು ಇದೇ ಸೆಕೆಂಡ್ PUC ನಲ್ಲಿ ಎಲೆಕ್ಟ್ರೋಸ್ಟಾಟಿಕ್ಸಲ್ಲಿ ಕೂಲಮ್ಸ್ ಲಾನಲ್ಲಿ ನೋಡಿದ್ದೀವಿ. ಸೊ ಈ 3 ಲಾಗಳನ್ನು ನಾವು ಇನ್ವರ್ಸ್ ಸ್ಕ್ವೇರ್ ಲಾ ಅಂತ ಕರಿತೀವಿ. ಕೂಲಮ್ಸ್ ಲಾ, ಬಯೋಟ್ ಸಾವರ್ಟ್ ಲಾ ಅಂಡ್ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್. CET ನಲ್ಲಿ ಕೇಳ್ಬೋದು, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಇನ್ವರ್ಸ್ ಸ್ಕ್ವೇರ್ ಲಾ. ನಾಟ್ ಇನ್ವರ್ಸ್ ಸ್ಕ್ವೇರ್ ಲಾ ಅಂದಾಗ 4 ಆಪ್ಷನ್ ಅಲ್ಲಿ ಒಂದು ಮಾತ್ರ ತಪ್ಪು, ನಾಟ್ ಇನ್ವರ್ಸ್. ಇನ್ನು 3 ಇವಿರ್ತವೆ. ಯಾವ್ಯಾವುದು? ಕೂಲಮ್ಸ್ ಲಾ ಇರುತ್ತೆ, ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಇರುತ್ತೆ, ಗಾಸ್ ಥಿಯರಮ್ ಇರುತ್ತೆ, ಬಯೋಟ್ ಸಾವರ್ಟ್ ಲಾ ಇರುತ್ತೆ. ಹೀಗೆ ಹೇಳಿ ಯಾವುದು ನಾಟ್ ಇನ್ವರ್ಸ್ ಸ್ಕ್ವೇರ್ ಲಾ? ಇಟ್ ಈಸ್ ಗಾಸ್ ಥಿಯರಮ್. ಗೊತ್ತಾಯ್ತಲ್ವಾ? ಸೊ magnetic field is inversely proportional to square of the distance. ಓಕೆ, ಸ್ಟೇಟ್ಮೆಂಟ್ ಇದು ಬಹಳ ಇಂಪಾರ್ಟೆಂಟ್. ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಬಯೋಟ್ ಸಾವರ್ಟ್ ಲಾ ಅಂತ ಕೇಳ್ತಾರೆ. ಸ್ಟೇಟ್ಮೆಂಟ್ ಬರೆದು ಡಯಾಗ್ರಾಮ್ ಅನ್ನು ಬರೆದು ಈಕ್ವೇಷನ್ ಅನ್ನು ಬರೀಬೇಕು. ಐ ರಿಪೀಟ್ ಒನ್ಸ್ ಅಗೈನ್. ಮ್ಯಾಗ್ನಿಟ್ಯೂಡ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ದಿ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ is directly proportional to current, directly proportional to length of the conductor, directly proportional to sine of the angle, inversely proportional to square of the distance. Okay, let me proceed further. This is equal to, whenever you remove proportionality sign, you put some constant. ನೋಡಿ, ಈ ಚಾಪ್ಟರ್ ನಲ್ಲಿ ನಮಗೆ ಒಂದು ಹೊಸ ಕ್ವಾಂಟಿಟಿ ಬರುತ್ತೆ. ನೋಡಿ, ಕೂಲಮ್ಸ್ ಲಾ ಜ್ಞಾಪಿಸ್ಕೊಳ್ಳಿ. ಪ್ರೊಪೋರ್ಷನಾಲಿಟಿ ಸೈನ್ ಏನು ಬರೀತಾ ಇದ್ವಿ? F is equal to 1/4 ಎಪ್ಸಲಾನ್ ನಾಟ್ ಅಲ್ವಾ? ಇಲ್ಲೂ ಕೂಡ 1/4 ಏನೇ, ಎಪ್ಸಲಾನ್ ನಾಟ್ ಬದಲಿಗೆ ಮ್ಯೂ ನಾಟ್ ಅಂತ. ಆಮೇಲೆ ಡಿನಾಮಿನೇಟರ್ ಅಲ್ಲಿ ಬರೆಯಲ್ಲ, ಅದನ್ನ ನ್ಯೂಮರೇಟರ್ ಅಲ್ಲಿ ಬರಿತೀವಿ. ಇದು ಸಿಂಬಲ್. ಈ ತರ ಬರೆದ್ರೆ ಅದು ಎಪ್ಸಲಾನ್ ನಾಟ್, ಹೀಗೆ ಬರೆದ್ರೆ ಮ್ಯೂ ನಾಟ್. ಮ್ಯೂ ನಾಟ್ ಅನ್ನು ನಾವು ಪರ್ಮಿಯಬಿಲಿಟಿ ಆಫ್ ಫ್ರೀ ಸ್ಪೇಸ್ ಅಂತ ಕರಿತೀವಿ. ಎಪ್ಸಲಾನ್ ನಾಟ್ ಅನ್ನು ಏನಂತ ಕರಿತೀವಿ? ಎಸ್, ಯು ಆರ್ ಕರೆಕ್ಟ್. ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಅಂತ ಕರಿತೀವಿ. ಓಕೆ, ಈ ಮ್ಯಾಗ್ನೆಟಿಕ್ ಚಾಪ್ಟರ್ನಲ್ಲಿ, ಮ್ಯಾಗ್ನೆಟಿಸಮ್ ಚಾಪ್ಟರ್ನಲ್ಲಿ ಮ್ಯೂ ನಾಟೇ ಬರೋದು. ಎಲೆಕ್ಟ್ರೋಸ್ಟಾಟಿಕ್ಸ್ ಚಾಪ್ಟರ್ನಲ್ಲಿ ಎಪ್ಸಲಾನ್ ನಾಟ್ ಬರುತ್ತೆ. ಓಕೆ, ದಿಸ್ ಈಸ್ ಎ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಇಂಟು ಐ dl sin theta divided by r square. This is the magnitude of the magnetic field. ಇದನ್ನು, ಈ ಈಕ್ವೇಷನ್ ಬಗ್ಗೆ ಇನ್ನು ಸ್ವಲ್ಪ ಜಾಸ್ತಿ ಚರ್ಚೆ ಮಾಡೋದಿದೆ. ಅದಕ್ಕೂ ಮುಂಚೆ ಇನ್ನೊಂದು ಈಕ್ವೇಷನ್ ಅನ್ನು ಬರೆದು ಅಗೈನ್ ಐ ವಿಲ್ ಕಮ್ ಬ್ಯಾಕ್ ಟು ದಿಸ್. ನೋಡಿ ಮಕ್ಕಳೇ, ಇದನ್ನು ನಾವು ವೆಕ್ಟರ್ ಫಾರಮ್ ಅಲ್ಲೂ ಬರೀಬಹುದು. ಯಾವ ಥರ ಅಂದರೆ, db ಬರೆದು ಅದ್ರ ಮೇಲೆ ಒಂದು ಆರೋ ಮಾರ್ಕ್ ಹಾಕಿ, ಮ್ಯೂ ನಾಟ್ ಆಸ್ ಇಟ್ ಈಸ್ ಇರಲಿ ಡಿವೈಡೆಡ್ ಬೈ 4π ಆಸ್ ಇಟ್ ಈಸ್ ಇರಲಿ. ಆಯ್ತಾ? ಐ ಕೂಡ ಹಾಗೆ ಇರಲಿ ಇಂಟು DL ಕ್ರಾಸ್ ಆರ್ ಡಿವೈಡೆಡ್ ಬೈ ಆರ್ ಕ್ಯೂಬ್ ಅಂತ ಬರೀಬೇಕು. ಆಯ್ತಾ? ಅವಾಗ DL ಮೇಲೆ ಒಂದು ಆರೋ ಮಾರ್ಕ್, ಆರ್ ನ ಮೇಲೆ ಒಂದು ಆರೋ ಮಾರ್ಕ್ ಹಾಕ್ಬೇಕು. ಇದು CET ನ ಮೈಂಡಲ್ಲಿ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ. ವೆಕ್ಟರ್ ಫಾರಮ್ ಆಫ್ ಬಯೋಟ್ ಸಾವರ್ಟ್ ಲಾ ಈಸ್ ಅಂತ ಹೇಳಿ ಕೊಡ್ತಾರೆ. ಇದು ವೆಕ್ಟರ್ ಫಾರಮ್, ಇದು ಕ್ರಾಸ್ ಪ್ರಾಡಕ್ಟ್. ಕ್ರಾಸ್ ಪ್ರಾಡಕ್ಟ್ ಯಾಕೆ ಬಂತು ಇಲ್ಲಿ? ಸೈನ್ ಥೀಟಾ ಇರೋದ್ರಿಂದ. ಒಂದು ವೇಳೆ ಕಾಸ್ ಥೀಟಾ ಇದ್ದಿದ್ರೆ ಡಾಟ್ ಅಂತ ಬರೀತಾ ಇದೆ. ಓಕೆನಾ? ಸೊ ನೀವು ಎಕ್ಸಾಮಲ್ಲಿ ಅವರು ಕೇಳಿದರೆ ಇದನ್ನು ಬರೀರಿ. ಯಾವಾಗಲೂ ಒಂದು ಎಕ್ಸ್ಟ್ರಾ ಇದ್ದರೆ ಏನು ಲಾಸ್ ಏನಿಲ್ಲ, ಕಡಿಮೆ ಬರೆದ್ರೆ ಲಾಸ್ ನಮಗೆ. ಓಕೆ, ಐ ಕಮ್ ಬ್ಯಾಕ್ ಟು ಬಯೋಟ್ ಸಾವರ್ಟ್ ಲಾ ಒನ್ಸ್ ಅಗೈನ್. ವೆಲ್, ಕಮಿಂಗ್ ಬ್ಯಾಕ್ ಟು ದಿಸ್ ಪರ್ಟಿಕ್ಯುಲರ್ ಈಕ್ವೇಷನ್, ಇದನ್ನು ನೋಡೋಣ. ನೋಡಿ ಮಕ್ಕಳೇ, ಕರೆಂಟ್ ಕಡಿಮೆ ಆದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ, DL ಕಡಿಮೆ ಆದರೂ ಕೂಡ ಮ್ಯಾಗ್ನೆಟಿಕ್ ಫೀಲ್ಡ್ ಕಡಿಮೆ ಆಗುತ್ತೆ. ಇಲ್ಲಿ ಈ ಕರೆಂಟ್ ಮತ್ತು DL ಎರಡನ್ನು ಸೇರಿ, I ಮತ್ತು DL ಎರಡನ್ನು ಸೇರಿಸಿ ನಾವು ಏನಂತ ಕರಿತೀವಿ ಗೊತ್ತಾ? ಕರೆಂಟ್ ಎಲಿಮೆಂಟ್ ಅಂತ ಕರಿತೀವಿ. ಇನ್ನು ಮುಂದೆ ಇದು ಬಹಳ ಮುಖ್ಯವಾದ ಕ್ವಾಂಟಿಟಿ ಆಗುತ್ತೆ ನಮಗೆ, ಕರೆಂಟ್ ಎಲಿಮೆಂಟ್. ಏನಿದು ಕರೆಂಟ್ ಎಲಿಮೆಂಟು? ಸ್ವಲ್ಪ ಜ್ಞಾಪಿಸ್ಕೊಳ್ಳಿ. ಕೂಲಮ್ಸ್ ಲಾನ F is equal to 1/4π epsilon naught Q1 Q2 divided by R square. ಆಯಿತಾ? ಇಲ್ಲಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಬರಲಿಕ್ಕೆ ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ ಬರಲಿಕ್ಕೆ ಮುಖ್ಯ ಕಾರಣ ಯಾರು? ಚಾರ್ಜ್. ಚಾರ್ಜ್ ಈಸ್ ದ ಸೋರ್ಸ್. ಚಾರ್ಜ್ ಈಸ್ ದ ಸೋರ್ಸ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್, ಎಲೆಕ್ಟ್ರಿಕ್ ಫೋರ್ಸ್. ಅದೇ ಥರ ಇಲ್ಲಿಗೆ ಬಂದರೆ ಮ್ಯೂ ನಾಟ್ ಈಸ್ ಕಾನ್ಸ್ಟೆಂಟ್, 4π ಈಸ್ ಕಾನ್ಸ್ಟೆಂಟ್, ಆರ್ ಈಸ್ ಕಾನ್ಸ್ಟೆಂಟ್, ಥೀಟಾ ಈಸ್ ಜಸ್ಟ್ ಅನ್ ಆ್ಯಂಗಲ್. ಹಾಗಾದರೆ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಮುಖ್ಯವಾದ ಕಾರಣ ಯಾರು? ಸೋರ್ಸ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಯಾರು?
it must be I into dl. It is IDL, which I am calling as current element. Now you can say current element is the source of the magnetic field. ನೋಡಿ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಪಡಿಲಿಕ್ಕೆ ನಮಗೆ ಬೇರೆ ಬೇರೆ ದಾರಿಗಳಿದಾವೆ. ಕೆಲವೊಮ್ಮೆ ನ್ಯಾಚುರಲ್ ಆಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಲೋಡ್ ಸ್ಟೋನ್ ಅಂತ ಒಂದು ಇದೆ, ಅದನ್ನ ನೆಕ್ಸ್ಟ್ ಚಾಪ್ಟರ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ನಮ್ಮ ನೇಚರಲ್ಲೇನೆ ನೈಸರ್ಗಿಕವಾಗಿನೇ ಮ್ಯಾಗ್ನೆಟ್ಸ್ ಸಿಗುತ್ತೆ. ಇನ್ನು ಬಿಟ್ಟರೆ ಆರ್ಟಿಫಿಷಿಯಲ್ ಆಗಿ ನಾವು ಮ್ಯಾಗ್ನೆಟ್ಸ್ ಅನ್ನ ಜನರೇಟ್ ಮಾಡ್ಬೋದು, ಪ್ರೊಡ್ಯೂಸ್ ಮಾಡ್ಬೋದು. ಆ ರೀತಿ ಆರ್ಟಿಫಿಷಿಯಲ್ ಆಗಿ ಪ್ರೊಡ್ಯೂಸ್ ಮಾಡಿದಂಥ ಮ್ಯಾಗ್ನೆಟ್ಸ್ ಅನ್ನ ನಾವು ಎಲೆಕ್ಟ್ರೋ ಮ್ಯಾಗ್ನೆಟ್ಸ್ ಅಂತ ಕರಿತೀವಿ. ಆ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಬರಬೇಕು ಅಂದರೆ ಮೊದಲನೇದಾಗಿ ಕರೆಂಟ್ ಇರಬೇಕು, ಮತ್ತು ಎರಡನೇದಾಗಿ ಆ ಕರೆಂಟನ್ನು ಕ್ಯಾರಿ ಮಾಡಲಿಕ್ಕೆ ಕಂಡಕ್ಟರ್ ಇರಬೇಕು. ಅಂದರೆ ಬರೀ ಕರೆಂಟ್ ಇದ್ರೆ ಸಾಲದು, ಕರೆಂಟನ್ನು ಕ್ಯಾರಿ ಮಾಡತಕ್ಕಂಥ ಒಂದು ಕಂಡಕ್ಟರ್ ಇರಬೇಕು. ಹಾಗಾಗಿ ಕರೆಂಟ್ ಮತ್ತು ಕಂಡಕ್ಟರ್ ಎರಡು ಸೇರಿ ಮ್ಯಾಗ್ನೆಟಿಕ್ ಫೀಲ್ಡಿನ ಸೋರ್ಸ್ ಅಂತ ಕರಿತೀವಿ. ಸೊ ನ್ಯಾಚುರಲ್ ಆಗಿ ಬರೋ ಮ್ಯಾಗ್ನೆಟಿಕ್ ಫೀಲ್ಡ್ ಒಂದು ಕಡೆ ಆದರೆ ಈ ರೀತಿ ಬರೋದು ಕೂಡ ಮ್ಯಾಗ್ನೆಟಿಕ್ ಫೀಲ್ಡೇನೆ. ಸೊ ಇದು ಕೂಡ ಒಂದು ರೀತಿಯ ಸೋರ್ಸೇನೆ. ಸೊ ವಿ ಕ್ಯಾನ್ ಕಂಫರ್ಟಬಲಿ ಸೇ ಕರೆಂಟ್ ಎಲಿಮೆಂಟ್ ಈಸ್ ದ ಸೋರ್ಸ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. Like charge is the source of electric force, like charge is the source of electric field. ಫೀಲ್ಡ್ ಬರ್ದಿಲ್ಲ, ಬಟ್ ಬರಿಬೋದು, ಅದೇನು ತೊಂದರೆ ಇಲ್ಲ. ಫೋರ್ಸ್ ಬಂದಮೇಲೆ ಫೀಲ್ಡ್ ಬಂದೇ ಬರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಬರಲಿಕ್ಕೆ ಚಾರ್ಜ್ ಹೇಗೆ ಕಾರಣನೋ ಹಾಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಬರಲಿಕ್ಕೆ ಕರೆಂಟ್ ಒಂದೇ ಕಾರಣ ಅಲ್ಲ, ಕರೆಂಟಿನ ಜೊತೆಗೆ ಕಂಡಕ್ಟರ್ ಕೂಡ, ಅಂದರೆ ಕರೆಂಟ್ ಎಲಿಮೆಂಟ್ ಈಸ್ ದಿ ರೀಸನ್. ಸೊ ಕರೆಂಟ್ ಎಲಿಮೆಂಟ್ ಈಸ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್, ಚಾರ್ಜ್ ಈಸ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಕರೆಂಟ್ ಎಲಿಮೆಂಟ್ ಈಸ್ ಅ ಸೋರ್ಸ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್, ಚಾರ್ಜ್ ಈಸ್ ಅ ಸೋರ್ಸ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಇಷ್ಟು ಹೇಳಿದ ಮೇಲೆ ಮುಂದಕ್ಕೆ ಹೋಗೋಣ. ಇಲ್ಲಿ ಕರೆಂಟ್ ಎಲಿಮೆಂಟಿನ ಯೂನಿಟ್ ಅನ್ನ ಬರೀರಿ ಅಂತಾರೆ. ಇದು ಕೂಡ ಕಾಂಪಿಟೇಟಿವ್ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಕೇಳುವಂಥದ್ದೇನೆ. ವಾಟ್ ಈಸ್ ಕರೆಂಟ್ ಎಲಿಮೆಂಟ್ ಮೇನ್ ಎಕ್ಸಾಮ್ ಅಲ್ಲಿ. ಅದೇ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ದ ಯೂನಿಟ್ ಆಫ್ ಕರೆಂಟ್ ಎಲಿಮೆಂಟ್ ಈಸ್, ವಾಟ್ ಈಸ್ ದ ಯೂನಿಟ್ ಆಫ್ ಕರೆಂಟ್ ಎಲಿಮೆಂಟ್? ಯೋಚನೆ ಮಾಡಿ ನೋಡೋಣ. ಇಟ್ ಈಸ್ ನಥಿಂಗ್ ಬಟ್ ಕರೆಂಟ್ ಇಂಟು ಲೆಂತ್, ದಟ್ ಈಸ್ ಆಂಪಿಯರ್ ಮೀಟರ್. ದಿಸ್ ಈಸ್ ದ SI ಯೂನಿಟ್ ಆಫ್ ಕರೆಂಟ್ ಎಲಿಮೆಂಟ್. ಗೊತ್ತಾಗ್ತಿದೆಯಾ ಮಕ್ಕಳೇ? ಸರಿ ಸರ್, ಮತ್ತೆ ವಾಪಸ್ ಇಲ್ಲಿಗೆ ಬನ್ನಿ ಸರ್. ಮ್ಯಾಗ್ನೆಟಿಕ್ ಫೀಲ್ಡ್ ಯೂನಿಟ್ ಅನ್ನ ನಾನು ಇನ್ನೂ ಹೇಳಿಲ್ಲ, ಈಗ ಹೇಳ್ಬಿಡ್ತೀನಿ, ಬಟ್ ಅದನ್ನು ಆಮೇಲೆ ಡಿಫೈನ್ ಮಾಡ್ತೀನಿ. ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಮೆಷರ್ಡ್ ಇನ್ ಟೆಸ್ಲಾ. ಟೆಸ್ಲಾ ಈಸ್ ದ SI ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಡಿಫೈನ್ ಮಾಡೋದು ಹೇಗೆ ಅದನ್ನೆಲ್ಲ ನಿಧಾನಕ್ಕೆ ಚರ್ಚೆ ಮಾಡ್ತಾ ಹೋಗೋಣ. ಈಗ ಫಸ್ಟ್ ನಮ್ಮ ಉದ್ದೇಶ ಏನು ಗೊತ್ತಾ? ಆಯಿರ್ಸ್ಟೆಡ್ ತೋರಿಸ್ಕೊಟ್ಟಂಥ ಎಕ್ಸ್ಪರಿಮೆಂಟಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಬಂತು. ಮ್ಯಾಗ್ನೆಟಿಕ್ ಫೀಲ್ಡ್ ಬಂದಂಥ ಮ್ಯಾಗ್ನೆಟಿಕ್ ಫೀಲ್ಡಿನ ಡೈರೆಕ್ಷನ್ಗೆ ಥಂಬ್ ರೂಲ್ ಇದೆ. ಆ ಬಂದಂಥ ಮ್ಯಾಗ್ನೆಟಿಕ್ ಫೀಲ್ಡಿನ ಮ್ಯಾಗ್ನಿಟ್ಯೂಡ್ಗೆ ಬಯೋಟ್ ಸಾವರ್ಟ್ ಲಾ ಇದೆ. ಅಷ್ಟನ್ನು ಮಾತ್ರ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಅಷ್ಟೇ. ಈ ಬಯೋಟ್ ಸಾವರ್ಟ್ ಲಾ ಹೇಳೋ ಹೊತ್ತಿಗೆ ಒಂದು 2-3 ಅಡಿಷನಲ್ ಇನ್ಫಾರ್ಮೇಷನ್ ನಮಗೆ ಸಿಕ್ತು. ಏನು? ಬಯೋಟ್ ಸಾವರ್ಟ್ ಲಾ ಈಸ್ ಆಲ್ಸೋ ಇನ್ವರ್ಸ್ ಸ್ಕ್ವೇರ್ ಲಾ, ಆ್ಯಂಡ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಕರೆಂಟ್ ಎಲಿಮೆಂಟ್ ಈಸ್ ದ ಬೇಸ್ ಅಂತ ಗೊತ್ತಾಯಿತು. ಆಮೇಲೆ ಆ ಬಯೋಟ್ ಸಾವರ್ಟ್ ಲಾನ 2 ಫಾರಮಲ್ಲಿ ಬರಿಬಹುದು. ಇದು ನಾರ್ಮಲ್ ಫಾರಮ್, ಇದು ವೆಕ್ಟರ್ ಫಾರಮ್. ವೆಕ್ಟರ್ ಫಾರಮಲ್ಲಿ DL ಕ್ರಾಸ್ R ಡಿವೈಡೆಡ್ ಬೈ R³ ಅಂತ ಬರೆದಿದ್ದೀವಿ. ಬೇಕಾದ್ರೆ ನೋಡಿ ಬಿಡಿಸಿ ಇದನ್ನು. A ಕ್ರಾಸ್ ಬಿನ ಹೆಂಗೆ ಬರೀತೀರಾ ನೀವು? AB ಸೈನ್ ಥೀಟಾ ಅಂತ ಬರೀತೀರಾ. ಅಂದರೆ ಇದನ್ನು DL ಇಂಟು R ಸೈನ್ ಥೀಟಾ ಬರೀತೀರಾ. ಒಂದು R ಕ್ಯಾನ್ಸಲ್ ಆಗುತ್ತೆ, ಮತ್ತೆ ನಿಮಗೆ DL ಸೈನ್ ಥೀಟಾ ಬೈ R² ಬರುತ್ತೆ, DL ಸೈನ್ ಥೀಟಾ ಬೈ R² ಬರುತ್ತೆ. ಒಂದು ಸಣ್ಣ ಎಕ್ಸಸೈಸ್ ಬೇಕಾದ್ರೆ ನೀವು ಟ್ರೈ ಮಾಡಿ. ಈ ಥರದ್ದೆಲ್ಲ ಮಾಡಬೇಕು. ಮಾಡಿದಾಗಲೇ ನಿಮ್ಮ ಮೈಂಡು ಚುರುಕಾಗೋದು, ಮತ್ತು ನಿಮ್ಮಲ್ಲೂ ಒಂದು ಕ್ರಿಯೇಟಿವಿಟಿ ಬರೋದು. ನಾನು ಹೇಳಿದ್ದನ್ನು ಅಷ್ಟನ್ನೇ ಕೇಳಿಸ್ಕೊಳಕ್ಕೆ ಹೋಗ್ಬೇಡಿ, ನೀವು ಸ್ವಲ್ಪ ಎಫರ್ಟ್ ಹಾಕಿ. ಆಮೇಲೆ ಈ ವಿಡಿಯೋ ವಾಚ್ ಮಾಡ್ಬೇಕಾದ್ರೆ ಒಂದು ನೋಟ್ಬುಕ್ಕನ್ನು ಇಟ್ಕೊಳ್ಳಿ, ಒಂದು ಪೆನ್ನನ್ನು ತಗೊಳ್ಳಿ, ಬರ್ಕೋತಾ ಹೋಗಿ. ಎಲ್ಲಿ ಡೌಟ್ ಬರುತ್ತಾ ಪಾಸ್ ಮಾಡಿ, ಕ್ವಶನ್ ಮಾರ್ಕ್ ಹಾಕೊಳ್ಳಿ. ಆ ಕ್ವಶನ್ಸನ್ನು ನನಗೆ ಪೋಸ್ಟ್ ಮಾಡಿ, ಕಾಮೆಂಟ್ ಬಾಕ್ಸಲ್ಲಿ ನೀವು ಪೋಸ್ಟ್ ಮಾಡಿ. ನನಗೆ ಟೈಮ್ ಸಿಕ್ಕಾಗ ನಾನು ನಿಮಗೆ ಖಂಡಿತವಾಗಿ ಟೈಮ್ ಸಿಕ್ಕಾಗಲ್ಲ, ಇಮ್ಮಿಡಿಯೇಟ್ ಆಗಿ ಅಥವಾ 1 or 2 ಡೇಸಲ್ಲಿ ನಾನು ನಿಮಗೆ ರೆಸ್ಪಾಂಡ್ ಮಾಡ್ತೀನಿ. ಓಕೆ ಮಕ್ಕಳೇ, ವಾಪಸ್ ಇಲ್ಲಿಗೆ ಬರೋಣ. ಕರೆಂಟ್ ಎಲಿಮೆಂಟ್ ಆಯಿತು. ಸೈನ್ ಥೀಟಾ ಏನು ಸರ್? ಇಲ್ಲಿ ಏನಿಲ್ಲ, ಇಲ್ಲಿದೆ ನೋಡಿ. ಈಗ ಕರೆಂಟ್ ಡೈರೆಕ್ಷನ್ ಹೀಗಿದೆ, ಇದನ್ನು ನಾನು ಕಂಡಕ್ಟರ್ ಲೈನ್ ಅನ್ಕೋತೀನಿ. ಇವೆರಡು ಹಿಂಗಿದ್ದಾಗ ಆ್ಯಂಗಲ್ ಥೀಟಾ. ಸೊ ಎಕ್ಸಾಕ್ಟ್ ಪರ್ಪೆಂಡಿಕ್ಯುಲರ್ ಇದ್ದಾಗ ಥೀಟಾ 90 ಡಿಗ್ರಿ. ಸಪೋಸ್ ನಾನು ಈ ಪಾಯಿಂಟನ್ನು ಇಲ್ಲಿ ತಗೋತೀನಿ ಅಂದ್ಕೊಳ್ಳಿ, ಅವಾಗ ಥೀಟಾ ಕಡಿಮೆ ಆಯಿತು. ಇಲ್ಲಿ ತಗೋತೀನಿ, ಇನ್ನೂ ಕಡಿಮೆ ಆಯಿತು. ಇಲ್ಲಿ ತಗೋತೀನಿ, ಇನ್ನೂ ಕಡಿಮೆ ಆಯಿತು. ಹಾಗೆ ನಾನು ಕಂಡಕ್ಟರಿನ ಮೇಲೇನೆ ಪಾಯಿಂಟನ್ನು ತಗೊಂಡ್ರೆ ಥೀಟಾ 0.
ಥೀಟಾ 0 ಅಂದರೆ ಸೈನ್ 0 ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ 0. ದಟ್ ಕ್ಲಿಯರ್ಲಿ ಶೋಸ್ ದಟ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಎವ್ರಿವೇರ್ ಬಟ್ ರೈಟ್ ಆನ್ ಇಟ್ ದೇರ್ ಇಸ್ ನೋ ಮ್ಯಾಗ್ನೆಟಿಕ್ ಫೀಲ್ಡ್. ಈಗ ನೋಡ್ರಪ್ಪ, ಇದು ಒಂದು ಕಂಡಕ್ಟರ್, ಕರೆಂಟನ್ನು ಪಾಸ್ ಮಾಡಿದ್ದೀನಿ, ಇದು ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ, ಇಲ್ಲೆಲ್ಲನೂ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ, ಅದ್ರ ಮೇಲೇನೆ ತಗೊಂಡ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇರಲ್ಲ ಅನ್ನೋ ಮೀನಿಂಗ್ ಬರುತ್ತೆ ಇಲ್ಲಿ, ಆಯ್ತಾ? ಪ್ರೊವೈಡೆಡ್ ಕರೆಂಟ್ ಈಸ್ ಫ್ಲೋಯಿಂಗ್ ಇನ್ ದಿ ಕಂಡಕ್ಟರ್. ಓಕೆ, ಐ ವಿಲ್ ಕಮ್ ಬ್ಯಾಕ್ ಟು ಆಲ್ ದೋಸ್ ಡೀಟೇಲ್ಸ್ ಒನ್ ಬೈ ಒನ್, ಸ್ಟೆಪ್ ಬೈ ಸ್ಟೆಪ್. ಈಗ ಸದ್ಯಕ್ಕೆ ನನ್ನ ಉದ್ದೇಶ ಇದ್ದಿದ್ದು ಬಯೋಟ್-ಸಾವರ್ಟ್ ಲಾನ ಹೇಳೋದಷ್ಟೇನೆ. ಈಗ ಬಯೋಟ್-ಸಾವರ್ಟ್ ಲಾನ ಉಪಯೋಗಿಸ್ಕೊಂಡು ಒಂದು ಮುಖ್ಯವಾದ ಡಿರೈವೇಶನ್ ಅನ್ನು ಮಾಡೋಣ. ದಟ್ ಈಸ್ ನಥಿಂಗ್ ಬಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಸರ್ಕ್ಯುಲರ್ ಕಾಯಿಲ್. ಸರ್ಕ್ಯುಲರ್ ಕಾಯಿಲ್ ಅಂದರೆ ಏನು? ಮೊದಲನೇದಾಗಿ ಸರ್ಕ್ಯುಲರ್ ಕಾಯಿಲ್ ಅಂದರೆ ಏನು ಅರ್ಥ ಮಾಡ್ಕೊಳ್ಳಿ. ಏನಿಲ್ಲ, ಒಂದಷ್ಟುದ್ದ ವಯರ್ ತಗೊಳ್ಳೋದು, ಕಾಪರ್ ವಯರು, ಸಿಲ್ವರ್ ವಯರು ಅಥವಾ ಐರನ್, ಅಲ್ಯೂಮಿನಿಯಂ ಯಾವುದೋ ಒಂದು ವಯರ್ ತಗೊಳ್ಳೋದು, ಅದನ್ನು ಒಂದು ಬಳೆ ಥರ ಸುತ್ತೋದು ಅಷ್ಟೇ. ಈಗ ಒಂದು ಬಳೆನೇ ತೊಗೊಂಡ್ಬಿಟ್ಟು ಆ ಬಳೆ ಮೇಲೆ ಹಿಂಗೆ ಸುತ್ತಬಿಟ್ಟು ಆಮೇಲೆ ಬಳೆನ ಹೊರಗಡೆ ತಕ್ಕೊಳ್ಳಿ, ಅಥವಾ ಒಂದು ಪ್ಲಾಸ್ಟಿಕ್ ರಿಂಗ್ ಥರ ಯಾವುದಾದ್ರು ತೊಗೊಂಡ್ಬಿಟ್ಟು ಪೈಪ್ ತೊಗೊಂಡ್ಬಿಟ್ಟು ಅದ್ರ ಮೇಲೆ ಸುತ್ತಬಿಟ್ರೆ ಅದು ಕಾಯಿಲ್ ಆಗುತ್ತೆ, ಆಯಿತಾ? ಆ ಕಾಯಿಲ್ನಲ್ಲಿ ಒಂದು ಟರ್ನ್ ಇರ್ಬೋದು, ಅಥವಾ 2 ಇರ್ಬೋದು, 3 ಇರ್ಬೋದು, 4, 5, 6 ಎಷ್ಟು ಟರ್ನ್ಸ್ ಬೇಕಾದರೂ ಇರ್ಬೋದು. ಲೆಟ್ ದೇರ್ ಬಿ ಎನಿ ನಂಬರ್ ಆಫ್ ಟರ್ನ್ಸ್, ಲೆಟ್ ದೇರ್ ಬಿ n ನಂಬರ್ ಆಫ್ ಟರ್ನ್ಸ್. ಓಕೆ, ಈಗ ನಾನು ಅಂಥ ಒಂದು ಕಾಯಿಲನ್ನು ತಗೋತೀನಿ. ನೋಡಿ, ಈಗ ಸದ್ಯಕ್ಕೆ ನನ್ನ ಕೈಯದ್ದೇ ಕಾಯಿಲ್ ಅಂದ್ಕೊಳ್ಳಿ. ಈ ರೀತಿ ಇಟ್ಟಾಗ ಕಾಯಿಲ್, ಆಯಿತಾ, ನಾನು ರೌಂಡ್ ಶೇಪಲ್ಲಿ ಬರಿತೀನಿ. ಅದೇ ಕಾಯಿಲನ್ನು ಈ ಥರ ತಿರುಗಿಸ್ಬಿಟ್ಟು ಅಥವಾ ಈ ಥರ ತಿರುಗಿಸ್ಬಿಟ್ಟು ಇಟ್ಟಾಗ ಬೇರೆ ಥರ ಬರಿತೀನಿ. ಅಂದರೆ ಸ್ಟ್ರೈಟಾಗಿ ನಿಮ್ಮ ಕಡೆ ಫೇಸ್ ಮಾಡಿಟ್ರೆ ಕಾಯಿಲನ್ನು ಹಿಂಗೆ ಬರಿತೀನಿ, ಅಂದರೆ ರೌಂಡಾಗಿ ಬರಿತೀನಿ. ಅದೇ ಕಾಯಿಲನ್ನು ಸ್ವಲ್ಪ ಹಿಂಗೆ ತಿರುಗಿಸಿಟ್ರೆ ಹೀಗೆ ಬರಿತೀನಿ. ಹಂಗಂತೇಳಿ ಇದು ಓವೆಲ್ ಅಂತ ಅಂದ್ಕೋಬೇಡಿ, ಇಟ್ ಈಸ್ ಸ್ಟಿಲ್ ಎ ಸರ್ಕಲ್. ಓವೆಲ್ ಥರ ಕಾಣುತ್ತೆ, ಆದರೆ ಅದು ಸರ್ಕಲ್. ಇಲ್ಲಿ ಹೇಗೆ ಇದು ರೇಡಿಯಸ್ ಆಗುತ್ತೋ ಇಲ್ಲೂ ಕೂಡ ರೇಡಿಯಸ್ಸೇ ಆಗುತ್ತೆ, ಆಯಿತಾ? ಆಮೇಲೆ ಇದಿದೆಯಲ್ಲ, ಇದು ಇಮ್ಯಾಜಿನರಿ ಲೈನ್. ನೋಡ್ರಪ್ಪ, ಇದು ನನ್ನ ಕೈಯೇ ಕಾಯಿಲ್ ಅಂದ್ಕೊಂಡೆ. ಈ ಸೆಂಟರ್ ಮೂಲಕ ಹೋಗೋ ಥರ ಒಂದು ಲೈನನ್ನು ಬರೆದರೆ ಅದನ್ನು ಏನಂತ ಕರಿತೀರಾ? ಆಕ್ಸಿಸ್ ಅಂತ ಕರಿತೀವಿ ಸರ್. ಎಸ್, ಯು ಆರ್ ಕರೆಕ್ಟ್, ಆಕ್ಸಿಸ್, ಆಯಿತಾ? ಸೊ ಹೀಗಿಟ್ರೆ ಆಕ್ಸಿಸ್ ನಿಮ್ಮ ಕಡೆ ಬರುತ್ತೆ, ಅದನ್ನು ಸ್ವಲ್ಪ ತಿರುಗಿಸಿಟ್ರೆ ಆಕ್ಸಿಸ್ ಈ ಕಡೆ ಬರುತ್ತೆ. ಸೊ ಈಗ ನಾನು ಈ ಆಕ್ಸಿಸ್ಸಿನ ಮೇಲೆ ಒಂದಷ್ಟು ದೂರದಲ್ಲಿ, ಲೆಟ್ಸ್ ಸೇ ಎಕ್ಸ್ ಅನ್ನೋ ದೂರದಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಕಂಡುಹಿಡಿತೀನಿ. ಸೊ ಈ ಕಾಯಿಲ್ನಲ್ಲಿ ಕರೆಂಟನ್ನು ಪಾಸ್ ಮಾಡ್ತೀನಿ, ಆಯಿತಾ? ಒಂದು ರಿಂಗು, ಅದಕ್ಕೆ ಕರೆಂಟ್, ಬ್ಯಾಟ್ರಿ ಕನೆಕ್ಟ್ ಮಾಡಿಬಿಟ್ರೆ ಕರೆಂಟ್ ಪಾಸ್ ಆಗುತ್ತೆ, ವೈಂಡಿಂಗ್ಸ್ ಅದರಲ್ಲಿ ಕರೆಂಟ್ ಪಾಸ್ ಆಗುತ್ತೆ, ಅದರಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಆಕ್ಸಿಸ್ಸಿನ ಮೇಲೆ ಎಷ್ಟು ಬರುತ್ತೆ ಅನ್ನೋದನ್ನು ಕಂಡುಹಿಡಿಯೋಣ. ಓಕೆ, ಸೊ ಐ ಎಕ್ಸ್ಪ್ಲೈನ್ ದ ಡಯಾಗ್ರಾಮ್. ಸೊ ಐ ರೈಟ್ ದ ಡಯಾಗ್ರಾಮ್ ನೌ. ದಿಸ್ ಈಸ್ ದ ಕಾಯಿಲ್, center is O. This is the imaginary line passing through the center called axis. ಇದನ್ನು ಆಕ್ಸಿಸ್ ಅಂತ ಕರಿತೀನಿ. ಈ ಪಾಯಿಂಟಲ್ಲಿ P ಅನ್ನೋ ಜಾಗದಲ್ಲಿ ನನಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಬೇಕು. P ಅನ್ನೋದು ಇಟ್ ಈಸ್ ಅಟ್ ಎ ಡಿಸ್ಟೆನ್ಸ್ ಆಫ್ x ಫ್ರಮ್ ದ ಸೆಂಟರ್. ಲೆಟ್ R be the radius of the coil. Capital R is the radius of the coil. Okay, and let it carry current of I amount of current flow ಆಗ್ತಾ ಇದೆ. ಗೊತ್ತಾಗ್ತಿದೆಯಲ್ವಾ? ಮತ್ತೆ ಈ ಡಯಾಗ್ರಾಮ್ಗೆ ಬರ್ತೀನಿ. ನೋಡಿ, ಕರೆಂಟ್ ಫ್ಲೋ ಆಗ್ತಾ ಇದ್ದಾಗ ಎಲ್ಲ ಕಡೆಗೂ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಸೊ ಇಲ್ಲೂ ಇರುತ್ತೆ, ಎಲ್ಲ ಕಡೆಗೂ ಇರುತ್ತೆ. ಆಮೇಲೆ ಆ ಮ್ಯಾಗ್ನೆಟಿಕ್ ಫೀಲ್ಡು ಐದರ್ ಇಟ್ ಈಸ್ ಡೈವರ್ಜಿಂಗ್ ಆರ್ ಇಟ್ ಈಸ್ ಕನ್ವರ್ಜಿಂಗ್. ಆರ್ ಇಟ್ ಈಸ್ ಡೈವರ್ಜಿಂಗ್. ಸಪೋಸ್ ಕರೆಂಟ್ ಈಸ್ ಇನ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್, ಡೈವರ್ಜಿಂಗ್, ಕ್ಲಾಕ್ ವೈಸ್ ಕನ್ವರ್ಜಿಂಗ್. ಸರಿನಾ? ಈಗ ಸದ್ಯಕ್ಕೆ ನಾನು ಈ ಥರ ಡೈವರ್ಜ್ ಆಗ್ತಾ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಡೈವರ್ಜ್ ಆಗ್ತಾ ಇದೆ ಅಂತ ಇಟ್ಕೋತೀನಿ. ಗೊತ್ತಾಗ್ತಿದೆ? ಕಾಣಿಸ್ತಾ ಇದೆಯಾ? ಲೈನ್ಸ್ಗಳೆಲ್ಲ ಡೈವರ್ಜ್ ಆಗ್ತಾ ಇದ್ದಾವೆ ಹೀಗೆ. ಸೊ ಈ ಪಾಯಿಂಟ್ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಥರ ಇದೆ, ಹಾಗೆ ಈ ಪಾಯಿಂಟಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಥರ ಇದೆ. ಕೇಳಿಸ್ಕೊತಾ ಇದ್ದೀರಾ? ನನಗೆ ಇದು ಮತ್ತು ಇದು ಮಾತ್ರ ಸಾಕು. ಅಂದರೆ ಡ್ಯೂ ಟು ಒಂದು ಸ್ಮಾಲ್ ಪೋರ್ಷನ್ ಸೇ DL ಲೆಂತ್, ಐ ಗೆಟ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಲೈಕ್ ದಿಸ್. ದಿಸ್ ಈಸ್ ಮೈ DB.
ಇಲ್ಲಿ ಬರ್ದಿದ್ದೀನಲ್ಲ, ಎಲ್ಲ ಲೈನ್ಸ್ ಬರೆದ್ರೆ ಕನ್ಫ್ಯೂಸ್ ಆಗುತ್ತೆ. ಆ್ಯಕ್ಚುಲಿ ಇಲ್ಲಿಂದ ಲೈನ್ಗಳು ಚಿಮ್ತವೆ ಹೊರಗಡೆಗೆ, ಹೀಗೆ 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 ಬರ್ತದೆ. ಅದನ್ನೇ ಇಲ್ಲಿ ಬರ್ದಿದ್ದೀನಿ. ಅದರಲ್ಲಿ ಒಂದನ್ನು ಮಾತ್ರ ತೊಗೊಂಡಿದ್ದೀನಿ. ಸಪೋಸ್ ನಾನು ಇಲ್ಲಿ ಕಂಡುಹಿಡಿಬೇಕು ಅಂದರೆ ಈ ಥರ ಟ್ಯಾಂಜೆಂಟ್ ಎಳಿಬೇಕಾಗಿತ್ತು, ಇಲ್ಲಂದರೆ ಈ ಥರ ಟ್ಯಾಂಜೆಂಟ್ ಎಳಿಬೇಕಾಗಿತ್ತು, ಅಷ್ಟೇ ಮಾಡಿರೋದು. ಸರಿನಾ? ಓಕೆ. ಈಗ ಈ ಡಿ ಬಿಯನ್ನು ಎರಡು ಭಾಗ ಮಾಡಬಹುದು. ಒಂದು ಹಾರಿಜಾಂಟಲ್ ಕಾಂಪೊನೆಂಟ್ ಆಗಿ, ಇನ್ನೊಂದು ವರ್ಟಿಕಲ್ ಕಾಂಪೊನೆಂಟ್ ಆಗಿ ಭಾಗ ಮಾಡ್ಬೋದು. ಅದೇ ಥರ ಈ ಪೋರ್ಷನ್ನಿಂದನೂ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ, ಅದು ಹಿಂಗಿರುತ್ತೆ. ಇದನ್ನು ಕೂಡ ನಾನು ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಕಾಂಪೊನೆಂಟ್ ಆಗಿ ಡಿವೈಡ್ ಮಾಡ್ಬೋದು. ಹೆಂಗೆ ಮೇಲಿನ ಎಲಿಮೆಂಟಿಂದ ಈ ಡಿ ಬಿ ಬಂತೋ, ಕೆಳಗಡೆ ಎಲಿಮೆಂಟಿಂದನೂ ಡಿ ಬಿ ಬರುತ್ತೆ, ಈ ಥರ ಡಿ ಬಿ ಬರುತ್ತೆ. ಸರಿನಾ? ಈ ಡಿ ಬಿ ಎರಡು ಕಾಂಪೊನೆಂಟ್ ಆಯಿತು, ಈ ಡಿ ಬಿನೂ ಕೂಡ ಎರಡು ಕಾಂಪೊನೆಂಟ್ ಆಯಿತು. ಮಕ್ಕಳಿಗೆ ಗಮನಿಸಿ, ವರ್ಟಿಕಲ್ ಕಾಂಪೊನೆಂಟ್ಸ್ ಆಪೋಸಿಟ್ ಆಗಿದ್ದಾವೆ, ಸೊ ಕ್ಯಾನ್ಸಲ್ ಆಗಬೇಕಲ್ವಾ? ಎಸ್ ಸರ್, ಕ್ಯಾನ್ಸಲ್ ಆಗಬೇಕು. ವಾಟ್ ಅಬೌಟ್ ಹಾರಿಜಾಂಟಲ್ ಕಾಂಪೊನೆಂಟ್ಸ್? ಹಾರಿಜಾಂಟಲ್ ಕಾಂಪೊನೆಂಟ್ಸ್ ಕ್ಯಾನ್ಸಲ್ ಆಗಲ್ಲ, ಆ್ಯಡ್ ಅಪ್ ಆಗ್ತವೆ. ಇದು ಬೇಸಿಸ್, ಈ ಡೆರಿವೇಷನ್ಗೆ ಮುಖ್ಯವಾದ ಮೂಲ ಫೌಂಡೇಶನ್ ಇದು. ಏನು? ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಡಿವೈಡೆಡ್ ಇಂಟು ಟೂ ಕಾಂಪೊನೆಂಟ್ಸ್. Vertical components will cancel out, horizontal components will add up. ಓಕೆನಾ? ಈಗ ಈ ಪೋರ್ಷನ್ ಮಾತ್ರ ತಗೊಂಡಿದ್ದೀನಿ. ಲೆಟ್ ಅಸ್ ಜಾಯಿನ್ ದಿಸ್. ಐ ನೇಮ್, ಓಕೆ ಇಲ್ಲಿ ಬೇಡ, ಓ ಇಲ್ಲಿ ಬರೆಯೋಣ. ಓ ಪಿ, ಬೇಕಾದ್ರೆ ಇದನ್ನು ಎ ಅಂತ ಕರೆದಿರೋಣ. ಈ ಸ್ಮಾಲ್ ಪೋರ್ಷನನ್ನು ಎ ಅಂತ ಕರೆದಿರೋಣ. ನೋಡಿ ಮಕ್ಕಳೇ, ಇದನ್ನು ಆ್ಯಂಗಲ್ ಫೈ ಅಂತ ಕರಿತೀನಿ. ಆವಾಗ ಇದು ಕೂಡ ಆ್ಯಂಗಲ್ ಫೈ ಆಗುತ್ತೆ. ಆವಾಗ ಈ ವರ್ಟಿಕಲ್ ಕಾಂಪೊನೆಂಟು ಡಿ ಬಿ ಕಾಸ್ ಫೈ, ಇದು ಕೂಡ ಡಿ ಬಿ ಕಾಸ್ ಫೈ ವರ್ಟಿಕಲ್ ಕಾಂಪೊನೆಂಟ್ಗಳು. ಆಯಿತಾ? ಈ ಹಾರಿಜಾಂಟಲ್ ಕಾಂಪೊನೆಂಟ್ಗಳು ಮಾತ್ರ ಡಿ ಬಿ ಸೈನ್ ಫೈ, ಡಿ ಬಿ ಸೈನ್ ಫೈ. ಇನ್ನೊಮ್ಮೆ ಇಲ್ಲಿ ಬರೆದು ಹೇಳ್ತೀನಿ ನೋಡಿ. ಯಾವುದೇ ಒಂದು ವೆಕ್ಟರ್ ಈ ಥರ ಇದ್ದರೆ ಅದನ್ನು ನಾನು ಎರಡು ಕಾಂಪೊನೆಂಟ್ ಆಗಿ ಡಿವೈಡ್ ಮಾಡಬಹುದು. ಒಂದು ವರ್ಟಿಕಲ್ ಆಗುತ್ತೆ, ಇನ್ನೊಂದು ಹಾರಿಜಾಂಟಲ್ ಆಗುತ್ತೆ. ಇಫ್ ದಿಸ್ ಈಸ್ ಆ್ಯಂಗಲ್ ಫೈ, ದೆನ್ ಐ ನೇಮ್ ಇಸ್ ಆಸ್, ಓಕೆ ದಿಸ್ ಈಸ್ ಎ ಡಿ ಬಿ, ಐ ನೇಮ್ ದಿಸ್ ಆಸ್ ಡಿ ಬಿ ಕಾಸ್ ಫೈ, ಐ ನೇಮ್ ದಿಸ್ ಆಸ್ ಡಿ ಬಿ ಸೈನ್ ಫೈ. ಇದನ್ನು ಫಸ್ಟ್ ಪಿ ಯು ಸಿನಲ್ಲಿ ರೆಸಲ್ಯೂಷನ್ ಆಫ್ ವೆಕ್ಟರ್ಸಲ್ಲಿ ಹೇಳಿರ್ತಾರೆ. ಸರಿನಾ? ನಾನು ಆಗಲೇ ಹೇಳಿದೆ ಇವೆರಡು ಕ್ಯಾನ್ಸಲ್ ಆಗ್ತವೆ ಅಂತ, ಇವೆರಡು ಆ್ಯಡ್ ಆಗ್ತವೆ ಅಂತ. ದೇರ್ ಫೋರ್ ಇಟ್ ಈಸ್ ಡಿ ಬಿ ಸೈನ್ ಫೈ ಪ್ಲಸ್ ಡಿ ಬಿ ಸೈನ್ ಫೈ. ಕೇಳಿಸ್ಕೋತಾ ಇದ್ದೀರಾ? ಆ್ಯಡ್ ಅಪ್ ಆಗ್ತವೆ. ಬರೀ ಇವೆರಡೇ ಅಲ್ಲ, ಎಲ್ಲ ಎಲಿಮೆಂಟು ತೊಗೊಂಬಿಡಿ, ಎಲ್ಲ ಎಲಿಮೆಂಟು ತೊಗೊಂಬಿಡಿ. ಅವಾಗ ಟೋಟಲ್ ಫೀಲ್ಡ್ ಬಂದು ಡಿ ಬಿ ಸೈನ್ ಫೈ ಪ್ಲಸ್ ಡಿ ಬಿ ಸೈನ್ ಫೈ plus dB sin phi etc. that is B is equal to sigma dB sin phi. Please follow carefully. Derivation ಶುರು ಆಯಿತು. ಸೊ ಡಯಾಗ್ರಾಮ್ ಅನ್ನು ಎಕ್ಸ್ಪ್ಲೈನ್ ಮಾಡದೆ ಡೆರಿವೇಶನ್ ಅನ್ನು ಮಾಡ್ತಾ ಇದ್ದೀನಿ. ಸರಿ, ಲೆಟ್ ಮಿ ಕಾಲ್ ದಿಸ್ ಆಸ್ ಈಕ್ವೇಶನ್ ನಂಬರ್ 1. ಈಗ ಡಿ ಬಿಗೆ ಬರೋಣ. ಡಿ ಬಿ ಬಂದುಬಿಟ್ಟು ಬಯೋಟ್ ಸಾವರ್ಟ್ಲ ಇಲ್ಲಿದೆ. ಮ್ಯೂ ನಾಟ್ ಐ ಡಿ ಎಲ್ ಸೈನ್ ತೀಟಾ ಡಿವೈಡೆಡ್ ಬೈ 4πr² ಇಲ್ಲಿದೆ. ಮಕ್ಕಳೇ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಏನು ಕನ್ಫ್ಯೂಷನ್ನು? ಇಲ್ಲಿ ಸೈನ್ ಇದೆ, ಇಲ್ಲೂ ಸೈನ್ ಇದೆ. ಈ ಸೈನನ್ನು ಸದ್ಯಕ್ಕೆ ಬಿಟ್ಬಿಡಿ, ಸದ್ಯಕ್ಕೆ ತಲೆ ಕೆಡಿಸ್ಕೋಬೇಡಿ. ಬಯೋಟ್ ಸಾವರ್ಟ್ ಲಾದಲ್ಲಿ ಬಂದಿರೋ ಸೈನನ್ನು ತಗೊಳ್ಳಿ. ಇಲ್ಲಿ ಸೈನ್ ತೀಟಾ ಇದೆಯಲ್ಲ, ತೀಟಾ ಇದೆಯಲ್ಲ, ಈ ತೀಟಾನ 90 ಡಿಗ್ರಿ ತಗೋತೀವಿ. 90 ಡಿಗ್ರಿ ತಗೊಂಡಾಗ ಸೈನ್ 90 ನಿಮಗೆಲ್ಲ ಗೊತ್ತು 1 ಆಗುತ್ತೆ. ಮ್ಯಾಕ್ಸಿಮಮ್ ಫೀಲ್ಡನ್ನು ಕಂಡುಹಿಡಿಬೇಕು ನಾವು, ಹಾಗಾಗಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ತಗೊಂಡೆ. ಅವಾಗ ಇದೇನಾಯಿತು? ದೇರ್ ಫೋರ್ ಡಿ ಬಿ ಈಸ್ ಈಕ್ವಲ್ ಟು ಮ್ಯೂ ನಾಟ್ ಐಡಿಯಲ್ ಡಿವೈಡೆಡ್ ಬೈ 4πr². I call this as equation number 2. Following no? So equation 1 ಆಯಿತು, equation 2 ಆಯಿತು. ಈಗ ಮುಂದಕ್ಕೆ ಹೋಗ್ತೀನಿ. ರೈಟ್? ಇಲ್ಲಿ ಮತ್ತೊಮ್ಮೆ ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ನಾನೇನು ಮಾಡಿದ್ದೀನಿ, ಈ ಮ್ಯಾಗ್ನೆಟಿಕ್ ಫೀಲ್ಡನ್ನು ವರ್ಟಿಕಲ್ ಮತ್ತು ಹಾರಿಜಾಂಟಲ್ ಆಗಿ ಡಿವೈಡ್ ಮಾಡಿಕೊಂಡೆ. ಅದೇ ಥರ ಇದನ್ನು ಕೂಡ ವರ್ಟಿಕಲ್ ಹಾರಿಜಾಂಟಲ್ ಆಗಿ ಡಿವೈಡ್ ಮಾಡಿಕೊಂಡೆ. ವರ್ಟಿಕಲ್ ಕ್ಯಾನ್ಸಲ್ ಆಯಿತು, ಹಾರಿಜಾಂಟಲ್ ಆ್ಯಡ್ ಅಪ್ ಆಯಿತು. ಬರೀ ನಾಟ್ ಓನ್ಲಿ ದೀಸ್ ಟು, ಡ್ಯೂ ಟು ಎಂಟೈರ್ ಸೆಟ್ ಇಟ್ ಈಸ್ ಡಿ ಬಿ ಸೈನ್ ಫೈ, ಡಿ ಬಿ ಸೈನ್ ಫೈ, ಡಿ ಬಿ ಸೈನ್ ಫೈ ಎಟ್ಸೆಟ್ರಾ ಎಟ್ಸೆಟ್ರಾ, ದಟ್ ಈಸ್ ಸಿಗ್ಮಾ ಡಿ ಬಿ ಸೈನ್ ಫೈ.
dB is from Biot-Savart law, that is mu naught I dl sin theta by 4 pi r square. Sin theta ನಾ 1 ಅಂತ ತಗೋತೀನಿ, ಇನ್ನು ಈ ಸೈನ್ ಸುದ್ದಿಗೆ ಬಂದಿಲ್ಲ, ಅವಾಗ dB ಇಷ್ಟು ಬಂತು. ಈಗ ನೋಡ್ರಪ್ಪ ಈ sin phi ಕಡೆಗೆ ಬರ್ತೀನಿ, sin phi ಅನ್ನು ಲೆಕ್ಕಕ್ಕೆ ತಗೋತೀನಿ. Shall I continue? Okay, I will continue now. Okay, now look at the triangle OAP. OAP, in a triangle OAP, write sin phi. Sin theta ಅಥವಾ sin phi ಡೆಫಿನೇಷನ್ ಏನು? ಆಪೋಸಿಟ್ ಬೈ ಹೈಪಾಟಿನಸ್. ಹೈಪಾಟಿನಸ್ ಅನ್ನು r ಅಂತ ತಗೋತೀನಿ. Therefore it is r divided by r. Call this as equation number 3. So now substitute equation 2 and 3 in equation 1. 3 ಮತ್ತು 2 ಅನ್ನು 1 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. 1 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಏನಾಗುತ್ತೆ? ವಿ ಗೆಟ್ ಬಿ ಇಸ್ ಈಕ್ವಲ್ ಟು ಸಿಗ್ಮಾ ಡಿ ಬಿ ಅಂದರೆ ಮ್ಯೂ ನಾಟ್ ಐ ಡಿ ಎಲ್ ಡಿವೈಡೆಡ್ ಬೈ 4 pi r square. This is dB into sin phi. Sin phi is r divided by small r. ಗೊತ್ತಾಗ್ತಿದೆಯಲ್ವಾ? ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡ್ತೀನಿ. ಮ್ಯೂ ನಾಟ್ ಕಾನ್ಸ್ಟೆಂಟ್, ಐ ಕಾನ್ಸ್ಟೆಂಟ್, ಯಾಕಂದರೆ ಫುಲ್ ಕಾನ್ಸ್ಟೆಂಟ್ ಕರೆಂಟ್ ಹರಿತಾ ಇದೆ, ಅವನ್ನೆಲ್ಲ ಹೊರಗಡೆ ಬರ್ಕೊಂಡ್ಬಿಡ್ತೀನಿ. ಆರ್ ಕೂಡ ಕಾನ್ಸ್ಟೆಂಟ್ ಡಿವೈಡೆಡ್ ಬೈ 4 pi r square into r is r cube into sigma dl. ಗೊತ್ತಾಯ್ತಾ? ಸಿಗ್ಮಾ ಡಿ ಎಲ್ ಅಂದರೆ ಏನು ಗೊತ್ತಾ? ಈ ಕಾಯಿಲನ್ನು ಇಲ್ಲಿಂದ ಶುರು ಮಾಡಿ ಇದು ಪ್ಲಸ್ ಇದು ಪ್ಲಸ್ ಇದು ಪ್ಲಸ್ ಇದು ಈ ಥರ ಸ್ಮಾಲ್ ಎಲಿಮೆಂಟ್ಸ್ಗಳು ಅವನ್ನೆಲ್ಲ ಒಟ್ಟಿಗೆ ಸೇರಿಸೋದು. ಆ ಥರ ಎಲ್ಲ ಡಿ ಎಲ್ ಎಲ್ಲ ಒಟ್ಟಿಗೆ ಸೇರಿಸಿದ್ರೆ ಏನಾಗುತ್ತೆ? ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್? ಸರ್, ಐ ಆಮ್ ಗೋಯಿಂಗ್ ಟು ಗೆಟ್ ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್. ದಟ್ ಮೀನ್ಸ್ ಸಿಗ್ಮಾ ಡಿ ಎಲ್ ಈಸ್ ನಥಿಂಗ್ ಬಟ್ ಸರ್ಕಂಫರೆನ್ಸ್ ಆಫ್ ದಿ ಕಾಯಿಲ್. ಅಂಡ್ ಯು ನೋ ಸರ್ಕಂಫರೆನ್ಸ್ is nothing but 2 pi r. Circumference is nothing but 2 pi r. That means put sigma dl is equal to 2 pi r. Okay na? So ಈ ಫಾರ್ಮುಲಾದಲ್ಲಿ ಸಿಗ್ಮಾ ಡಿ ಎಲ್ ಅನ್ನು ಹಾಕಿದಾಗ ಏನಾಯಿತು? Therefore b is equal to mu naught I r into 2 pi r divided by 4 pi r cube. Follow carefully. Now I cancel pi and pi. 2 ones are 2 twos are. So I have now b is equal to mu naught I r square divided by 2r cube. Clear? This is the magnetic field produced by one turn. If there are 2 turns, put 2 into. If there are n number of turns, put n into. That is b is equal to mu naught n I r square divided by 2r cube. ಮಕ್ಕಳೇ, ಇದು ಫೈನಲ್ ಈಕ್ವೇಷನ್. ಆದರೆ ಇಷ್ಟಕ್ಕೆ ನಿಲ್ಲಿಸಬೇಡಿ ನೀವು. ಇನ್ನು 1-2 ಹೆಜ್ಜೆ ಮುಂದಕ್ಕೆ ಹೋಗಿ. ಏನು ಇನ್ನೊಂದು 2 ಹೆಜ್ಜೆ ಮುಂದಕ್ಕೆ ಹೋಗೋದು ಅಂತ ಹೇಳ್ತೀನಿ. ಇಲ್ಲಿ ಮತ್ತೆ ಇಲ್ಲಿಗೆ ಡಯಾಗ್ರಾಮ್ಗೆ ಬರ್ತೀನಿ, ಕೇಳಿಸ್ಕೊಳ್ಳಿ. ನೋಡಿ, ಮತ್ತೆ ಈ ಟ್ರಯಾಂಗಲ್ಗೆ ಬರ್ತೀನಿ. ಯಾವುದು? ಒ ಎ ಪಿ ಟ್ರಯಾಂಗಲ್ಗೆ ಬರ್ತೀನಿ. ಒ ಎ ಪಿ ಬಂದು ಇಟ್ ಈಸ್ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಪೈಥಾಗರಸ್ ಥಿಯರಮ್ ಅನ್ನು ಅಪ್ಲೈ ಮಾಡೋಣ. ಏನು ಹೇಳುತ್ತೆ? ಆರ್ ಸ್ಕ್ವೇರ್, ಇಲ್ಲಿ ಬರೆದಿರ್ತೀನಿ, ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಆರ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಸ್ಕ್ವಯರ್. ಗೊತ್ತಾಯ್ತಲ್ವಾ? ಆರ್ ಈಸ್ ಈಕ್ವಲ್ ಟು ದೇರ್ಫೋರ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವಯರ್ ಟು ದಿ ಪವರ್ ಆಫ್ 1/2. ಅಂದರೆ ಎರಡೂ ಕಡೆ ಸ್ಕ್ವೇರ್ ರೂಟನ್ನು ತಗೊಂಡಿದ್ದೀನಿ. ಎರಡು ಕಡೆ ಸ್ಕ್ವೇರ್ ರೂಟನ್ನು ತಗೊಂಡಾಗ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಟು ದಿ ಪವರ್ ಆಫ್ 1/2 ಅಥವಾ ರೂಟ್ ಅಂತ ಹೇಳ್ಬೋದು. ಆಯಿತಾ? ನನಗಿಲ್ಲಿರೋದು ಆರ್ ಕ್ಯೂಬ್ ಆಗಿರೋದ್ರಿಂದ ಇಲ್ಲಿ ಕ್ಯೂಬ್ ಮಾಡ್ತೀನಿ, ಅವಾಗ ಇದು ಕ್ಯೂಬ್ ಆಗುತ್ತೆ. ಕೇಳಿಸ್ಕೊತಾ ಇದ್ದೀರಾ? ಇವೆಲ್ಲ ಸಣ್ಣ ಸಣ್ಣ ಮ್ಯಾಥಮೆಟಿಕಲ್ ಆಪರೇಷನ್ಸ್. ಮತ್ತು ನಿಮ್ಗೆ ಇವೆಲ್ಲ ಗೊತ್ತಿರೋ ಅಂಥದ್ದೇ, ಸ್ವಲ್ಪ ಮರ್ತಿದ್ರೆ ಜ್ಞಾಪಿಸ್ಕೊಂಬಿಡಿ ಅಷ್ಟೇ. ಹಾಗಾಗಿ ಈ ಫಾರ್ಮುಲಾ ಏನಾಯಿತು? ಬಿ ಈಸ್ ಈಕ್ವಲ್ ಟು ಮ್ಯೂ ನಾಟ್ ಎನ್ ಐ ಆರ್ ಸ್ಕ್ವಯರ್ ಡಿವೈಡೆಡ್ ಬೈ 2 ಇಂಟು ಕ್ಯಾಪಿಟಲ್ ಆರ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಸ್ಕ್ವಯರ್
to the power of 3/2. So this is the final equation. ಇಲ್ಲಿಗೆ ಬಂದು ನಿಲ್ಲಿಸಬೇಕು ನೀವು. Okay, so this is the expression for magnetic field on the axis of the coil. ಆಕ್ಸಿಸ್ಸಿನ ಮೇಲೆ ಇದು ಮ್ಯಾಗ್ನೆಟಿಕ್ ಫೀಲ್ಡ್. ನೋಡಿ ಈ ಫಾರ್ಮುಲಾನ x ಇದೆ ಅಂದರೆ ಇದು ಡಿಸ್ಟೆನ್ಸ್. ಆಸ್ ಯು ಮೂವ್ ಅವೇ ಫ್ರಮ್ ದ ಸೆಂಟರ್ x increases, therefore field decreases. Conversely, if you move towards the center, x decreases, magnetic field increases. Okay, by chance ನೀವು ಇಲ್ಲಿ ತಗೊಳ್ದೆ ಇಲ್ಲೇ ತಗೊಳ್ರಿ ಅಂದರೆ ಸೆಂಟರ್ ಹತ್ರ ತಗೊಂಡ್ರಿ ಅಂದ್ಕೊಳ್ಳಿ, ದಟ್ ಈಸ್ ಅಟ್ ಸೆಂಟರ್ ಎಕ್ಸ್ ಇಸ್ ಈಕ್ವಲ್ ಟು 0. ಸೆಂಟರಿಗೆ ಬಂದಾಗ ಎಕ್ಸ್ 0 ಆಗುತ್ತೆ. ಕೇಳ್ಬೋದು, ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಸರ್ಕ್ಯುಲರ್ ಕಾಯಿಲ್ ಆನ್ ದಿ ಆಕ್ಸಿಸ್ ಅಂಡ್ ಆಲ್ಸೋ ರೈಟ್ ದಿ ಇಕ್ವೇಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್. ಅಥವಾ ವಾಟ್ ಈಸ್ ದ ಫೀಲ್ಡ್ ಅಟ್ ಸೆಂಟರ್? ಸೊ ಸೆಂಟರ್ನಲ್ಲಿ ಎಕ್ಸ್ ಈಕ್ವಲ್ ಟು 0 ಆಗುತ್ತೆ. ಅವಾಗ ಎಕ್ಸ್ ಈಕ್ವಲ್ ಟು 0 ಬರೀತೀರಾ ಇಲ್ಲಿ, ಅವಾಗ ಇದು r² ಆಗುತ್ತೆ. ಅವಾಗ ಏನಾಯಿತು, ಬಿ ಈಸ್ ಈಕ್ವಲ್ ಟು μ0 ni r² ಡಿವೈಡೆಡ್ ಬೈ 2 ಇಂಟು r² to the power of 3/2. r² to the power of 3/2 is μ0 ni r² ಡಿವೈಡೆಡ್ ಬೈ 2r³ ಆಗುತ್ತೆ. 2r³ ಆಗುತ್ತೆ. ಅವಾಗ r² ಕ್ಯಾನ್ಸಲ್ ಆಗಿ ಇಟ್ ಈಸ್ μ0 ni ಡಿವೈಡೆಡ್ ಬೈ 2r ಆಗುತ್ತೆ. ದಿಸ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿ ಸೆಂಟರ್. ಇದು ಬಹಳ ಮುಖ್ಯವಾದಂಥ ಡೆರಿವೇಷನು. 5 ಮಾರ್ಕಿಗೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ವಿದ್ಯಾರ್ಥಿಗಳೇ, ನನ್ನ ಟೀಚಿಂಗ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನಗೆ ಲೈಕನ್ನು ಕೊಡಿ. ಆಮೇಲೆ ಈ ವಿಡಿಯೋಸನ್ನು ಬೇರೆಯವ್ರ ಜೊತೆ ಶೇರ್ ಮಾಡಿ, ತುಂಬ ಅವ್ರಿಗೂ ಬೆನಿಫಿಟ್ ಆಗುತ್ತೆ. ಆಮೇಲೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಲಿಕ್ಕೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳಿ. ಓಕೆ, ಐ ವಿಲ್ ಕಮ್ ಬ್ಯಾಕ್ ಟು ಯು ವಿತ್ ಫ್ಯೂ ಮೋರ್ ಡೆರಿವೇಷನ್ಸ್ ಆ್ಯಂಡ್ ಫ್ಯೂ ಮೋರ್ ಕಾನ್ಸೆಪ್ಟ್ಸ್ ಫ್ರಮ್ ದಿಸ್ ಚಾಪ್ಟರ್. ಆಲ್ಸೋ ಸೈಮಲ್ಟೇನಿಯಸ್ಲಿ ಐ ವಿಲ್ ಸ್ಟಾರ್ಟ್ ದ CET discussion also. Thank you very much.